ಗಜೇಂದ್ರಗಢದಲ್ಲಿ ಸುಮಾರು 50 ಜನಕ್ಕಿಂತ ಹೆಚ್ಚು ಈ ಒಂದು ತಿಲಕದ ಪ್ರಭಾವದಿಂದ ಅಲ್ಲಿ ಭಕ್ತರಾಗಿದ್ದಾರೆ ಅಂದರೆ ನೀವು ನಂಬಿರಲಿಲ್ಲ, ಇದು ಸತ್ಯ. ಹಾಗಾಗಿ ತಿಲಕವನ್ನು ನಾವು ಇಡಲಿಕ್ಕೆ ತುಂಬ ಮುಜುಗರ ಪಡ್ತೀವಿ. ತಿಲಕ ಇಡೋದ್ರಿಂದ ಎಷ್ಟು ಭಕ್ತರು ಆಗ್ತಾರೆ, ಹಾಗೆ ಹೊಸ ಹೊಸ ಭಕ್ತರ ಜೊತೆಗೆ ನಮಗೆ ಎಷ್ಟು ಆನಂದ ಸಿಗುತ್ತೆ ಅಂದರೆ ಆ ತಿಲಕ ಇಟ್ಟಾಗಲೇ ತಿಲಕ ಮತ್ತು ಕಂಠಿಯಾರ ಇವೆರಡೂ ಕೂಡ ನಾವು ಕೃಷ್ಣನ ಪ್ರಚಾರಕರು, ಕೃಷ್ಣನನ್ನು ಪ್ರತಿನಿಧಿ ಮಾಡ್ತಾ ಇದ್ದೀವಿ ಅಂದರೆ ಅದು ಅಷ್ಟು ಶ್ರೇಷ್ಠ. ಹಾಗಾಗಿ ನಾವು ಮುಜುಗರ ಪಡ್ತೇನೆ ಇವೆರಡನ್ನು ತಿಲಕ ಮತ್ತು ಕಂಠಿಯಾರವನ್ನು ಹಾಗೆ ಹಾಕ್ತೀವಿ ಅಂದರೆ ನಾವು ಅದರ ನಿಯಮಗಳನ್ನ ಕೂಡ ಫಾಲೋ ಮಾಡಬೇಕಾಗುತ್ತೆ. ಆ ನಿಯಮಗಳಿಗೆ ಸರಿಯಾಗಿ ನಾವು ಫಾಲೋ ಮಾಡಿ ಹಾಕಿದಾಗ ಮಾತ್ರ ನಮಗೆ ಗುರುಗಳ ಕೃಪೆ ನಿಜವಾಗ್ಲೂ ತುಂಬನೇ ಕೃಪೆ ಸಿಗುತ್ತೆ. ಆ ಕೃಪೆ ಸಿಕ್ತು ಅಂದರೆ ನಾವು ನಮ್ಮ ಜೀವನ ಪಾವನ ಆಗುತ್ತೆ. ಜೀವನದಲ್ಲಿ ಯಾವುದೂ ಕೂಡ ಕಷ್ಟ ಆಗುತ್ತೆ ಅನಿಸಲ್ಲ. ತುಂಬ ಆನಂದವಾಗಿ ನಾವು ಜೀವನವನ್ನು ಮಾಡ್ತೀವಿ. ಜೊತೆಗೆ ಕೃಷ್ಣನ ಜೊತೆಗೆ, ಕೃಷ್ಣ ಪ್ರಜ್ಞೆ ಜೊತೆಗೆ, ಗುರುಗಳ ಜೊತೆಗೆ, ಇಂಥ ಎಲ್ಲ ಭಕ್ತರ ಜೊತೆಗೆ ಇಂಥ ಒಂದು ಭಕ್ತರು ಇಂಥ ಒಂದು ಸಂಬಂಧ ಸಿಗಬೇಕು ಅಂದರೆ ನಮ್ಮ ಹಿಂದಿನ ಜನ್ಮದ ಸಂಬಂಧಕ್ಕೂ ಈಗಿನ ಕೃಷ್ಣ ಪ್ರಜ್ಞೆ ಕನೆಕ್ಟ್ ಆಗಿ ನೀವೆಲ್ಲ ಸಿಕ್ಕಿರೋ ಸಂಬಂಧಕ್ಕೂ ತುಂಬ ವ್ಯತ್ಯಾಸ ಇದೆ. ನಮ್ಮಲ್ಲಿ ಅನ್ಯೂನ್ಯತೆ ಇದೆ, ಪ್ರೀತಿ ಇದೆ, ಒಬ್ಬರನ್ನೊಬ್ಬರು ಆಡ್ಕೊಳ್ಳೋದಿಲ್ಲ. ಇವೆಲ್ಲವೂ ಕೂಡ ನಾವು ಕಲಿತೀವಿ ಅಂದರೆ ಕೃಷ್ಣ ಪ್ರಜ್ಞೆಗೆ ಬಂದಾಗ ಮಾತ್ರ. ಇಂಥ ಕೃಷ್ಣ ಪ್ರಜ್ಞೆಯನ್ನು ಕೊಟ್ಟಂಥ ನನ್ನ ಗುರು ಮಹಾರಾಜರಿಗೆ ನಾನು ತುಂಬ ಆಭಾರಿಯಾಗಿರ್ತೀನಿ. ಹಾಗೆ ಅವರು ಯಾವ ಸೇವೆಯನ್ನು ನನಗೆ ಒಪ್ಪಿಸ್ತಾರೋ ಆ ಸೇವೆಯನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ನಾನು ಮಾಡ್ಕೊಂಡು ಹೋಗ್ತೀನಿ. ಇಷ್ಟು ಹೇಳಿ ಏನಾದರೂ ತಪ್ಪಾಗಿರುತ್ತೆ ದಯಮಾಡಿ ಎಲ್ಲರಿಗೂ ಕ್ಷಮೆ ಕೇಳಿದ ನನಗೆ ಅವಕಾಶ ಮಾಡಿಕೊಟ್ಟಂಥ ಚರ್ಚೆಗೆ ಎಲ್ಲ ಮಕ್ಕಳಿಗೆ ಧನ್ಯವಾದಗಳು. ಮಾತಾಜಿಯವರು ಹೇಳಿದ ತಿಲಕದ ಬಗ್ಗೆ ಹೇಳ್ತಾರೆ. ಭಗವಂತನ ನಾಮ ಎಷ್ಟು ಪವರ್ಫುಲ್ ಅಂತಂದರೆ ಅದು ಎಲ್ಲರನ್ನೂ ಭವಸಾಗರದಿಂದ ಮುಕ್ತಿ ಮಾಡ್ತಾರೆ. ಅದರಲ್ಲಿ ಭಗವಂತನ ಪಾದಕಮಲ, ನೀವು ನಾಮಕ್ಕೆ ಅಷ್ಟು ಪವರ್ ಅಂದರೆ ಪಾದಕಮಲಕ್ಕೆ ಎಷ್ಟು ಬೇಕು, ಆ ಪಾದನೇ ವಿಷ್ಣುಕಾಲ ಅಂತ ನಾವು ತಿಲಕ ಹೇಳ್ಬೋದು. ಆ ಭಗವಂತನ ಪಾದ ನಮ್ಮ ಹಣೆಗೆ ಸ್ಪರ್ಶ ಆದರೆ ಬ್ರಹ್ಮ ಬರೆದಿರುವಂತಹ ಹಣೆ ಬರಹ ಇರುತ್ತೆ, ಅದು ಸಂಪೂರ್ಣವಾಗಿ ಬದಲಾಗುತ್ತೆ. ಅಷ್ಟು ಆಗುತ್ತೆ.